ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಬಂದು ಬುಧವಾರದ್ದು ವ್ಲಾಗ್. ಅವತ್ತು ಅಮಾವಾಸ್ಯೆ, ಮನೆಯಲ್ಲಿ ಪೂಜೆನೂ ಮಾಡೋದಿತ್ತು. ಆದರೆ ಸಡನ್ನಕ್ಕೆ ನಮ್ಮ ಅತ್ತಿಗೆ ಬಂದರು, ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಬೆಳಿಗ್ಗೆನೇ ಬಂದರು ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳೋದಕ್ಕೆ. ತಲೆ ಯಾಕೋ ಜಾಸ್ತಿ ನೋವ್ತಿತ್ತಂತೆ. ಇಲ್ಲಿ ತಲೆನೋವಿಗೆ ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದ್ರಿ. ಅಮ್ಮಗೂ ಒಂದ್ಸಲಿ ತೋರಿಸಿದ್ದೆ, ಅದಕ್ಕೆ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದರು. ಇನ್ನು ಬಂದ್ರಲ್ವ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಬರೋದೇ ಯಾವಾಗೋ ಒಂದ್ಸಲಿ. ನಾನ್ ವೆಜ್ಜಲ್ಲಿ ಏನಾದರೂ ಮಾಡೋಣ ಅಂತ ನಾನ್ ವೆಜ್ ತರಿಸ್ದೆ. ದೋಸೆ ಹಸಿಟ್ಟು ಇತ್ತು ಅಂತ ಹೇಳಿ ದೋಸೆಗೆ ಚಿಕನ್ ಸಾಂಬಾರು ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಸಿಂಪಲ್ಲಾಗೆ ಇವತ್ತು ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟೆ. ಇನ್ನು ನಮ್ಮ ಅತ್ತಿಗೆಗೂ ಹಾಸ್ಪಿಟ್ಲಲ್ಲಿ ತೋರಿಸ್ಬಿಟ್ಟು ಮನೆಗೆ ಬಂದು ಅವರು ಟಿಫನ್ ತಿಂದ್ಕೊಂಡು ಹೋಗ್ತಿದ್ದಾರೆ. ಇನ್ನು ನಮ್ಮ ಮನಿಕಾ ಸ್ಕೂಲ್ಗೆ ಹೋಗಿದ್ದಾಳಲ್ಲ, ಅವಳು ಬರೋದ್ರ ಒಳಗಡೆ ಮನೆಗೆ ಹೋಗಬೇಕು ಅಂತ ಬೇಗನೆ ಹೋಗ್ತಿದ್ರು. ಆದರೆ ಪಾಪ ಯಾಕೋ ಬಂದ ತಕ್ಷಣ ಮಲಗಿಬಿಟ್ಟಿದ್ರು. ತುಂಬ ಬೇಜಾರು ಆಗ್ತಿತ್ತು ನೋಡೋದಕ್ಕೆ. ಈ ತಲೆನೋವು, ಹೊಟ್ಟೆ ನೋವು ಬಂದಿದೆ ಅಂದರೆ ಹಾಗೆ ಅಲ್ವಾ, ತಡ್ಕೊಳ್ಳೋದಕ್ಕಾಗೋದಿಲ್ಲ, ಸಖತ್ ನೋವ್ತಿರುತ್ತೆ. ಇನ್ನು ಅದರಲ್ಲೂ ಕೋಪನೂ ಜಾಸ್ತಿ ಬರ್ತಿರುತ್ತೆ ಆ ನೋವಿಗೆ. ಅದಕ್ಕೆ ನಾವ್ಯಾರು ಮಾತಾಡ್ಸಿಲ್ಲ, ಮಲಗಿಬಿಡ್ಲಿ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟಿದ್ರಿ. ಇನ್ನು FC ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದಿದ್ದಾದಮೇಲೆ ಅವರು ಟಿಫನ್ ಮಾಡಿಕೊಂಡು ಇನ್ನು ಅನಿಕಾ ಬಂದುಬಿಡ್ತಾಳೆ ಸ್ಕೂಲಿಂದ ಅಂತ ಊರಿಗೆ ರೆಡಿ ಆಗಿ ಹೋದರು. ಇನ್ನು ನನ್ನ ಮಗಳ ವಿಷಯ ಗೊತ್ತಿರೋದೇ ಅಲ್ವಾ, ಅವಳು ಚಿಕನ್ ಸಾಂಬಾರೆಲ್ಲ ತಿನ್ನೋದಿಲ್ಲ. ಅದಕ್ಕೆ ಅವಳಿಗೆ ಬಿಸಿ ಬಿಸಿಯಾಗಿ ನಾನು ಚಿಕನ್ ಮಂಚೂರಿಯ ಸ್ವಲ್ಪ ಮಾಡಿಕೊಟ್ಬಿಟ್ಟು ನೈಟ್ಗೆ ಕಬಾಬ್ಗೆ ಅಂತ ಹೇಳಿ ಮಿಕ್ಸ್ ಮಾಡಿ, ಅಂದರೆ ಎಲ್ಲ ಫುಲ್ಲು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದೆ ಚಿಕನನ್ನು ಫ್ರಿಜ್ಜಲ್ಲಿ. ಇನ್ನು ಅದನ್ನು ಬಂದು ಸಂಜೆಗೆ ನನ್ನ ಮಗ ಮಾಡ್ತಿದ್ದಾನೆ. ಯಾಕೋ ನನಗೂ ಇವತ್ತು ಡೇನೇ ಚೆನ್ನಾಗಿಲ್ಲ. ಬೆಳಗ್ಗೆಯಿಂದ ಫುಲ್ಲು ಡಲ್ ಥರನೇ ಇದ್ದೀನಿ, ಏನು ಕೆಲಸನೂ ಮಾಡಿಲ್ಲ. ಅಷ್ಟೊಂದು ವ್ಲಾಗು ಅಷ್ಟೇ ಜಾಸ್ತಿ ತೆಗಿಯೋಕ್ಕಾಗಿಲ್ಲ. ಇನ್ನು ತೆಗ್ದಿರೋ ವ್ಲಾಗ್ನ ಅಪ್ಲೋಡ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಇವತ್ತಿನ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ನು ಇದು ಮಾರನೇ ದಿವಸದ್ದು ಬೆಳಿಗ್ಗೆ. ಅವತ್ತು ನೈಟ್ ನಾವು ಕಬಾಬ್ ಜೊತೆ ರಸ ತಿಂದ್ಕೊಂಡು ನಾವು ಕಂಪ್ಲೀಟ್ ಮಾಡ್ಕೊಂಡ್ರಿ ಡಿನ್ನರ್ನ. ಇದು ಮಾರನೇ ದಿವಸ ಬೆಳಿಗ್ಗೆ. ಇನ್ನು ಸಿಂಪಲ್ಲಾಗಿ ಟೊಮೆಟೊ ಗೊಜ್ಜು ಮಾಡ್ತಿದ್ದೀನಿ. ನೆನ್ನೆ ಎಲ್ಲ ನಾನ್ ವೆಜ್ಜಲ್ಲಿ ಮಸಾಲೆ ಫುಡ್ ಇತ್ತಲ್ವ ಅಂತ ಹೇಳಿ ಇವತ್ತು ಸಿಂಪಲ್ಲಾಗಿ ಟೊಮೆಟೊ ಗೊಜ್ಜಿಗೆ ಚಪಾತಿ ಮಾಡಿಕೊಂಡು ಇನ್ನು ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಹಾಕಿಬಿಟ್ಟು, ಇದು ತುಳಸಿ ಕಟ್ಟೆ ಹತ್ರನೂ ಸಿಂಪಲ್ಗೆ ರಂಗೋಲಿ ಹಾಕ್ತಿದ್ದೆ. ಇವತ್ತಂತೂ ಫಸ್ಟು ಅಡುಗೆ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಆಮೇಲೆ ಹೊರಗಡೆ ಬಂದು ಎಲ್ಲ ತೊಳೆದು ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಹಾಫ್ ಆನ್ ಅವರ್ ಮುಂಚೆನೇ ಹೋಗ್ತಿದ್ದಾಳೆ. ಫಸ್ಟು ಹಾಫ್ ಆನ್ ಅವರ್ ಆದರೂ ಟೈಮ್ ಇರ್ತಿತ್ತು ಎಕ್ಸ್ಟ್ರಾ ನನಗೆ ಮಾಡೋದಕ್ಕೆ, ಇವಾಗ ಅದೂ ಇಲ್ಲ. ಅದಕ್ಕೆ ಫಸ್ಟ್ ಅಡುಗೆ ಮನೆಯಲ್ಲಿ ಅವಳಿಗೆ ಬಾಕ್ಸಿಗೆ ರೆಡಿ ಮಾಡಿಕೊಟ್ಬಿಟ್ಟು ಆಮೇಲೆ ಬಂದು ನಾನು ಹೊರಗಡೆ ರಂಗೋಲಿ ಎಲ್ಲ ಹಾಕ್ಕೊಂಡು ಮುಗಿಸ್ಕೊತೀನಿ ಆ ಕೆಲಸನ. ಇನ್ನು ಅವಳು ಕಾಲೇಜಿಂದ ಬಂದಮೇಲೆ ಏನೋ ಕ್ರೀಮ್ಸ್ ಎಲ್ಲ ಬೇಕಾಗಿತ್ತು, ಹೊರಗಡೆ ಹೋಗೋದಿತ್ತು. ಹಂಗೆ ನಾನು ಟೈಲರ್ ಶಾಪ್ಗೆ ಹೋಗಿ ಬ್ಲೌಸ್ಗಳು ತರೋದಿತ್ತು ಅಂತ ಹೇಳಿ ಇಬ್ಬರು ರೆಡಿ ಆಗಿ ಹೋದ್ರಿ. ಇನ್ನು ಮಾರ್ಕೆಟ್ಗೆ ಹೋಗಬೇಕಾದ್ರೆ ಏನೋ ಒಂದು ತಿನ್ಕೊಂಬರೋದು ಅಭ್ಯಾಸ ಆಗೋಗಿದೆ. ಅದರಲ್ಲೂ ಗೋಬಿ ಅಂತಂದರೆ ಅವಳಿಗೆ ತುಂಬಾ ಇಷ್ಟ. ಇನ್ನು ಅಲ್ಲೇ ತಿನ್ನಬೇಕು, ಪಾರ್ಸಲ್ ತೊಗೊಬಂದು ಮನೆಯಲ್ಲಿ ತಿನ್ನೋಣ ಅಂತಂದ್ರು ಬೇಡ, ಅಲ್ಲೇ ತಿಂದ್ರೇ ನಂಗೆ ಇಷ್ಟ ಅಂತಂತಾಳೆ. ಅದಕ್ಕೆ ಅದು ಗೋಬಿನೂ ಅವಳಿಗೆ ಕೊಡಿಸ್ಬಿಟ್ಟು ನಾನಿನ್ನು ಹೀಟ್ ಜಾಸ್ತಿ ಅಂತ ಹೇಳಿಬಿಟ್ಟು ಗೋಬಿ ತಿಂದರೆ ಒಂದು ಬಾದಾಮ್ ಹಾಲು ತಗೊಂಡೆ. ನನ್ನ ಮಗಳಿಗೆ ಸ್ಮೂತ್ ಜ್ಯೂಸ್ ಅಂತೆ ಯಾವುದೋ ಇದು ಡಿಫ್ರೆಂಟ್ ಆಗಿದೆ ತಗೊಂಡ್ಲು. ನನಗೂ ಒಂದು ಕೊಡಿಸಿದ್ಲು, 20 ರೂಪೀಸ್ ಅಷ್ಟೇ. ಆದರೆ ಏನು ನನಗೆ ಅಷ್ಟೊಂದು ಟೇಸ್ಟು ಅಂತ ಅನಿಸಿಲ್ಲ. ಇನ್ನು ಸ್ವಲ್ಪ ಶಾಪಿಂಗ್ ಇತ್ತಲ್ವ, ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದರೆ ಮಕ್ಳಿಗಿಬ್ಬರಿಗೂ ಕಂಪಲ್ಸರಿ ತೊಗೊಂಬರ್ತೀರಿ. ಈ ಬೋನ್ಸ್ನ ಕೊಟ್ಬಿಟ್ರೆ ಅವರು ತಿನ್ಕೊಂಡು ಆಡ್ಕೊಂಡಿರ್ತಾರೆ. ಇನ್ನು ಪೆಡಿಗ್ರಿ ಒಂದು ಪ್ಯಾಕೆಟ್ ಖಾಲಿ ಆಗಿತ್ತು ಅಂತ ತಗೊಂಡು ಟೈಲರ್ ಶಾಪಲ್ಲಿ ಹಾಗೆ ಬ್ಲೌಸ್ಗಳೆಲ್ಲ ಸ್ಟಿಚ್ ಆಗಿತ್ತು ಅಂತ ಅದನ್ನು ತಗೊಂಡು ಬಂದ್ರಿ. ಹಾಗೆ ಮನೆಗೆ ಒಂದು ಸ್ವಲ್ಪ ಬೇಕಾಗಿತ್ತು ಅಡುಗೆ ಮನೆಗೆ ಅಂತ. ಇನ್ನು ನಾವು ಚಪಾತಿ ಹಿಟ್ಟು ತೀಡೋವಾಗ ಕೆಳಗಡೆ ಹಾಕ್ಕೊಳ್ಳೋದಕ್ಕೆ ಕೌಂಟರ್ ಟಾಪ್ ಮೇಲೆ ಅಂತ ಒಂದು ಮ್ಯಾಟ್ ಥರ ತೊಗೊಂಡು ಪಾತ್ರೆ ಸಾಮಾನು ತೊಳೆದು ನಾನು ಸ್ಟೀಲ್ ತಪ್ಪಲೆದಲ್ಲಿ ಹಾಕ್ಕೊತಿದ್ದೆ. ನೀರೆಲ್ಲ ಕೆಳಗಡೆ ಬಂದುಬಿಡ್ತಿತ್ತು. ಅದಕ್ಕೆ ಕೆಳಗಡೆ ಹಾಕ್ಕೊಳ್ಳೋದಕ್ಕೆ ಅಂತ 2 in 1 ಮ್ಯಾಟ್ ಅಂತ ಇದನ್ನು ಒಂದು ತೊಗೊಂಬಂದೆ ಟ್ರೈ ಮಾಡೋಣ ಅಂತ ಹೇಳಿ. ಇನ್ನು ಸ್ಕ್ರಬ್ಬರ್ ಒಂದು ತೊಗೊಂಡು ನನ್ನ ಮಗಳಿಗೆ ಕ್ರೀಮು, ಇನ್ನು ಕೋವಾ ಬೇಕು ಅಂತಂದ್ಲು, ಕೋವಾ ತೊಗೊಂಡು ಇದು ಸೆಲ್ಫಿ ಸ್ಟಿಕ್ ಒಂದು ತೊಗೊಂಬಂದೆ. ಹಾಗೆ ಪಿಕಲ್ಸ್ ಇತ್ತು, ಅದನ್ನು ತೊಗೊಂಬಂದೆ. ಅಂದರೆ ಒಂದೇ ಒಂದು ತೊಗೊಂಬಂದಿದ್ದೀನಿ ಈ ಸಲ, ಚಿಲ್ಲಿದು ಮಾತ್ರ. ಇದನ್ನು ನೋಡಿಬಿಟ್ಟು ಟ್ರೈ ಮಾಡಿ ಚೆನ್ನಾಗಿತ್ತು ಅಂತಂದರೆ ಬೇರೆವೆಲ್ಲ ತೊಗೊಂಬರೋಣ ಅಂತ ಹೇಳಿ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಸಿಂಪಲ್ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್